ಯಜಮಾನ್ರಿ, ಇವತ್ತವರು ಭೇಟಿ ಆಗ್ತಾರೆ ಅಂತ ಅನಿಸುತ್ತೆ. ನೀವು ಈ ಕೂಡಲೇ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಯಜಮಾನ್ರಿ. ಇಲ್ಲ ಅಂತಂದ್ರೆ ಸೂರ್ಯಮಣಿ ನಮ್ಮ ಕೈ ತಪ್ಪು ಹೋಗುತ್ತೆ. ಛೇ, ಎಂಥ ಸಮಯದಲ್ಲಿ ಬಂದು ಈ ವಿಚಾರ ಹೇಳ್ತಾ ಇದೆಯಲ್ಲ. ಸರಿಯಾದ ಸಮಯಕ್ಕೆ ಮುನ್ನೆದರೆ ಬೇರೆ ಇಲ್ಲ. ಯಜಮಾನ್ರಿ, ಯಾವುದಕ್ಕೂ ಮಧುಸೂದನ್ ಅವರದೇ ಫೋನ್ ಅಂತ ಅನುಮಾನ ಇದೆ. ಹುಡುಗರನ್ನ ಅವ್ರನ್ನ ಹಿಂದೆ ಬಿಟ್ರೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಛೇ, ಆ ಗರುಡ ಎಲ್ಲಿ ಹಾಳಾಗೋದ್ನೋ ಏನೋ. ಹಲೋ ಯಜಮಾನ್ರ. ಏಯ್, ಎಲ್ಲೋ ಇದೆಯಾ? ಒಂಚೂರು ಹೊರಗಡೆ ಇದ್ದೆ. ಈ ಕೂಡಲೇ ಆ ಮಧುಸೂದನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ್ನ ಫಾಲೋ ಮಾಡು. ಸೂರ್ಯನಿಗೆ ಅವನು ಸಿಗೋದಕ್ಕಿಂತ ಮುಂಚೆ ಅವನು ನಮಗೆ ಸಿಕ್ಕಬೇಕು. ಆಯ್ತು ಯಜಮಾನ್ರ. ಅವನ ಹತ್ರ ಏನಿದ್ರು ಬಿಡಬೇಡಿ, ತಗೊಂಡ್ ಬನ್ನಿ. ನೋಡು, ಮಧುಸೂದನಿಗೆ ಮಾತ್ರ ಏನೂ ಆಗಬಾರ್ದು. ನೀವೆಲ್ಲ ಒಂದು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು. ಆಯ್ತು ಯಜಮಾನ್ರ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಗುರುತು ಅವನಿಗೆ ಸಿಕ್ಕಬಾರ್ದು. ಆಯ್ತು ಯಜಮಾನ್ರ, ಆಯ್ತು, ಹಾಗೆ ಆಗ್ಲಿ. ಹಾ, ಬೇಗ ಕೆಲಸ ಮುಗಿಸು. ಕೆಂಚಪ್ಪ, ಯಜಮಾನ್ರಿ, ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸನೇ ಮಾಡಿದೀಯಾ. ಒಳ್ಳೇದಪ್ಪ. ಸರಿ ಯಜಮಾನ್ರಿ, ನಾನೇನು ಬರ್ತೀನಿ. ಹುಷಾರಾಗಿ ಕೆಲಸ ಮಾಡು. ಛೇ, ಈ ಕೃಷ್ಣ ಬೇರೆ ಫೋನ್ ತೆಗಿತಾ ಇಲ್ಲ. ಬಾರೋ. ಮಧುಸೂದನ, ಸೂರ್ಯನ ನೀನು ಭೇಟಿ ಆಗ್ತಾ ಇದೀಯಾ? ಆಗು ಆಗು. ಕೃಷ್ಣನ್ ರೂಮಲ್ಲಿ ಫೋನ್ ರಿಂಗ್ ಆಗ್ತಿದೆಯಲ್ಲ. ಕೃಷ್ಣನ್ ಬ್ಯಾಗ್ ಅಲ್ವಾ? ಅವನ್ ಬ್ಯಾಗಲ್ಲಿ ಫೋನ್ ಹೇಗ್ ಬಂತು? ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡೋದು? ಹಲೋ, ಕೃಷ್ಣ, ನೀನ್ ಯಾವಾಗ ಮೊಬೈಲ್ ತಗೊಂಡೆ? ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅಯ್ಯೋ, ಮರ್ತ್ಬಿಟ್ಟೆ. ನಿನಗ್ಯಾರು ಕಾಲ್ ಮಾಡ್ತಾ ಇದ್ರು. ತಗೋ. ಹೌದು, ನಿನಗ್ಯಾಕೆ ಮೊಬೈಲ್ ಬೇಕು? ಅದು ನಾನು ಟ್ರೀಟ್ಮೆಂಟ್ ತಗೋತಿದ್ದೀನಿ ಅಲ್ವಾ, ಅವ್ರು ಹೇಳ್ಕೊಟ್ಟಿರೋ ಮುದ್ರೆ ಬಗ್ಗೆ ನಂಗೆ ಅವಾಗವಾಗ ಕನ್ಫ್ಯೂಸ್ ಆಗ್ತಿರುತ್ತೆ. ಅವ್ರಿಗೆ ಫೋನ್ ಮಾಡಬೇಕು ಅಂದರೆ ಪದೇ ಪದೇ ಗೋಪಾಲಣ್ಣನ ಹತ್ರ ಫೋನ್ ತಗೋಬೇಕು. ಗೋಪಾಲಣ್ಣನು ನಿಂಗೆ ಯಾಕೆ ಫೋನ್ ಬೇಕು ಅಂತ ಅವಾಗವಾಗ ರೇಗ್ತಾನೆ ಇರ್ತಾರೆ. ಅದಕ್ಕೆ ನಾನೇ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋಬಿಟ್ಟೆ. ನಾನು ನಾಟಿ ವೈದ್ಯರ ಹತ್ರ ಹೋಗ್ಬೇಕಾದ್ರೆ ಅವ್ರು ಇದಾರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಒಂದು ಮೊಬೈಲ್ ಬೇಡವಾ? ನಿಜ ನಿಜ, ಆ ಕಾರಣಕ್ಕಾದ್ರೂ ನಿಂಗೆ ಫೋನ್ ಬೇಕೇ ಬೇಕು ಬಿಡು. ಒಟ್ನಲ್ಲಿ ನಿನ್ ಮೆಮೊರಿ ವಾಪಸ್ ಬರೋದಕ್ಕೆ ನೀನ್ ತುಂಬಾನೇ ಸರ್ಕಸ್ ಮಾಡ್ತಿದ್ಯಾ ಅಂತಾಯ್ತು. ನೀನ್ ಅನ್ಕೊಂಡಿದ್ದ ಆದಷ್ಟು ಬೇಗ ಆಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರುಕ್ಮಿಣಿ ಅವರ. ಗುಡ್ ನೈಟ್ ಕೃಷ್ಣ. ಗುಡ್ ನೈಟ್. ಅಪ್ಪ, ಡೌಟ್ ಬಂದಿಲ್ಲ. ಅಯ್ಯೋ, ಕರುಣ ಮಾಡಿದ್ದಾನೆ.
ಸಂಜೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡೋಕೆ ಏನು ರೋಗನೋ ನಿಂಗೆ? ಫೋನ್ ಜೇಬಲ್ಲಿ ಇಟ್ಕೊಳಕ್ಕಾಗಲ್ವಾ ನಿಂಗೆ? ಸಾರಿ ಅಣ್ಣ, ನಾನು ಮರ್ತು ಬ್ಯಾಗಲ್ಲಿ ಇಟ್ಕೊಬಿಟ್ಟಿದ್ದೆ. ಹೇಳಿ ಏನಾಗಬೇಕಾಗಿತ್ತು? ಎಲ್ಲಿದಾನೋ ಸೂರ್ಯ? ಮನೆಯಲ್ಲಿದಾನ, ಹೊರಗಡೆ ಇದಾನ? ಇನ್ನೂ ಮನೇಲಿದ್ದಾರಣ್ಣ. ಯಾಕಣ್ಣ, ಏನು ವಿಷಯ? ಅದೆಲ್ಲ ನಿಂಗೆ ಯಾಕೋ? ಅಕಸ್ಮಾತ್ ಸೂರ್ಯ ಹೊರಗಡೆ ಹೋದ್ರೆ ನಂಗೊಂದು ಮೆಸೇಜ್ ಹಾಕು. ಮೆಸೇಜ್ ಯಾಕೆ? ಕಾಲೇ ಮಾಡ್ತೀನಿ ಬಿಡಿ. ಏಯ್, ಮೆಸೇಜ್ ಹಾಕಂತ ಹೇಳಿದ್ದೀನಲ್ವಾ? ಹೇಳಿದಷ್ಟು ಮಾಡು. ಅವನು ಎಲ್ಲಿ ಹೋಗ್ತಾನೋ, ಟೈಮು, ಲೊಕೇಶನ್ ಎಲ್ಲ ಹಾಕು. ಸರಿ ಅಣ್ಣ, ಆಯ್ತು. ಇಷ್ಟೊತ್ತಲ್ಲಿ ಯಾಕೆ ಯಜಮಾನ್ರ ಬಗ್ಗೆ ವಿಚಾರಿಸ್ತಿದ್ದಾನೆ ಇವನು? ಏನೋ ನಡೆಸ್ತಿದ್ದಾನೆ. ಲೈ ಬರೋ. ಶಿಟ್. ಶಿಟ್. ಹೇ ಶಿವಾನಿ, ಏನಾಯ್ತು? ಏನೋ ಗೊತ್ತಿಲ್ಲ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಜಿಮ್ಮಿ, ಹೇ ಮೇ ಹೂನಾ? ಬನ್ನಿ 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 ಬನ್ನಿ, ಸಡಿಗ್ ಬನ್ನಿ ಸಡಿಗ್ ಬನ್ನಿ ಬನ್ನಿ, ನಾನು ಮಾಡ್ತೀನಿ ಬನ್ನಿ. ಏನ್ ಹಾಗೆ ನೋಡ್ತಿದ್ಯಾ ರಘುವೀರ್? ಕವಿಗಳು ಈ ಹುಡುಗಿರ್ನ ಬೆಳೆದಿಂಗಳ ಬಾಲೆ, ಸ್ವಪ್ನ ಸುಂದರಿ, ರಾತ್ರಿ ರಾಣಿ ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ಅವರ ಇಮ್ಯಾಜಿನೇಷನ್ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ನೋಡಿದ್ಮೇಲೆ ಗೊತ್ತಾಯ್ತು, ಅಂದವಾದ ಬೆಳೆದಿಂಗಳ ಬಾಲೆ ಇರೋದು ನಿಜ ಅಂತ. ಈ ಮೂನ್ ಲೈಟ್ಗೆ ನೀನೆಷ್ಟು ಮುದ್ದ ಕಾಣಿಸ್ತಾ ಇದೆಯಾ ಗೊತ್ತಾ? ಕುಡ್ಕೊಂಡ್ ಬಂದಿಲ್ಲ ತಾನೆ? ಹೇಯ್, ನಾನು ನಿನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಕೋಪ ಮಾಡ್ಕೋತಾ ಇದೆಯಲ್ಲ. ಬಾಸ್, ಇದ್ರಲ್ಲಿ ಪೆಟ್ರೋಲ್ ಇಲ್ವಲ್ಲ ಬಾಸ್? ಓ ಶಿಟ್. ಹತ್ರದಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಇಲ್ಲಿ? ಡೋಂಟ್ ವರಿ ಶಿವಾನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಚಿಮ್ಮೆ, ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡು ಬಂದ್ಬಿಡು. ಓಕೆ ಬಾಸ್. ಶಿವಾನಿ, ಬಾ, ನಿನ್ನ ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಏನಾದರೂ ಅರೇಂಜ್ ಮಾಡ್ಕೋತೀನಿ. ಪರವಾಗಿಲ್ಲ, ಬಾ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಓಕೆ. ಜಿಮ್ಮೆ,